ಎಲ್ರಿಗೂ ನಮಸ್ಕಾರ. ಗುರು ಪೌರ್ಣಮಿ ಆಷಾಢ ಮಾಸದ ಹುಣ್ಣಿಮೆಯೆಂದು ಬರ್ತದೆ. ಇದೊಂದು ಗುರುವಿನ ಪೂಜಾ ದಿನ. ಅರಿವೇ ಗುರು. ಅರಿತವಂಗೆ ಎಲ್ಲವೂ ಎಲ್ಲರೂ ಸಹ ಗುರುಗಳೇ. ಅರಿಯದವಂಗೆ ಅಹಂಕಾರ ಅಜ್ಞಾನವೇ ಗುರು. ನಿಮ್ಮ ಮನಸ್ಸುಗಳು ಸದಾ ಪ್ರಬುದ್ಧವಾಗಲಿ, ನಿಮ್ಮ ಸಾಧನಾ ಮಟ್ಟದಲ್ಲಿ ಸುಧಾರಣೆಯಾಗಲಿ, ನಿಮ್ಮ ಗುರಿಯೊಂದಿಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಪರಿವರ್ತನೆಯ ಕುರಿತಾಗಿ ನಿಮ್ಮ ಮನಸ್ಸಿನಲ್ಲಿ ಅಂತರಂಗದ ಚಳುವಳಿ ಆಗಲಿ. ಆ ಚಳುವಳಿಯಲ್ಲಿ ನೀವು ಜಯಿಸಲಿ ಎಂಬುದೇ ನಮ್ಮ ಆಂಬೋಣ, ಅಂದರೆ ಅನಿಸಿಕೆ, ಬಯಕೆಯೂ ಕೂಡ. ಗುರಿಯು ಉದಾತ್ತವಾದಂತೆ ಆ ಗುರಿಯನ್ನು ಸೇರುವ ದಾರಿಯೂ ಸಹ ಸಮರ್ಪಕವಾಗಿರಬೇಕು. ಪ್ರತಿ ವರ್ಷದ ವಿದ್ಯಾಭ್ಯಾಸವು ಉತ್ಕೃಷ್ಟವಾಗಿರಬೇಕು ಎಂಬ ಪ್ರಜ್ಞೆ ಸದಾ ನಿಮ್ಮಲ್ಲಿರಲಿ. ನಮಸ್ಕಾರ. It gives us immense pleasure to welcome you on this much awaited birthday party. First of all, I would like to extend my warm welcome to our class teacher. He is the personality who activates the magnets of curiosity, knowledge, wisdom with the purpose. Our class teacher is the person who guides the entire minds on the right path. Thank you for inspiring us to believe in ourselves, to never give up on our dreams. ओम हस्तकाय विद्महे लंबोदराय धीमहि तन्नो सिद्धिः प्रचोदयात्. जय राघवेंद्राय प्रणीताय गुरुनानकाय प्रतिष्ठाय नाम कामधेनु. जय साई राम, जय साई राम, जय साई राम, जय साई राम. पूजा करिष्ये, पूजा करिष्ये. गजाननं भूतनाथं चित्तजनकोत्साहपक्षितं उमासुन्दरविनाशकालं नमामि विश्वपादपङ्कजं. ನಿಮ್ಮ ಕ್ಲಾಸ್ ಟೀಚರ್ ಗಣೇಶ್ ಸರ್ ಮತ್ತು ನಿಮ್ಮ ಪೂಜೆ ಮಾಡತಕ್ಕಂಥದ್ದು
साक्षात् परब्रह्म तस्मै श्री गुरुवे नमः विनाय फले महादेवाय नमः तन्नो साक्षात् परब्रह्म तस्मै ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಇಲ್ಲಿ ನೀವು ಒಂದು ಕಂಕಣವನ್ನು ಕಟ್ಟಿರಿ, ಜೊತೆಗೆ ಕಟ್ಟಿಸ್ಕೊಳ್ಳಿ. ಕಂಕಣ ಕಟ್ಟಿರಿ, ಕಟ್ಟಿಸಿರಿ. ಇಲ್ಲಿ ಎರಡೂ ಕಡೆಯೂ ಜವಾಬ್ದಾರಿ ಹೆಚ್ಚಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಕಂಕಣವನ್ನು ಕಟ್ತಕ್ಕಂಥ ಒಂದು ಉದ್ದೇಶ ಏನಿದೆ ಅಂತ ಹೇಳಿದರೆ, ನಾವು ನಿಮ್ಮನ್ನು ಉತ್ತಮ ಫಲಿತಾಂಶವನ್ನು ತಂದುಕೊಳ್ಳುವಲ್ಲಿ ನಾವು ಕಂಕಣಬದ್ಧವಾಗಿದ್ದೀವಿ ಅಂತ. ಎರಡು ಅಕ್ಷರಕ್ಕೂ ಒಂದು ಕೊಂಡಿಲ್ಲ, ಅದೇನು ಗೊತ್ತಿಲ್ಲ. ಕೊಂಡೆ ಗೊತ್ತಾಗುತ್ತೆ ಅಂದರೆ ಕೊಂಬುಗಳು. ಎಸ್, ಆ ಕೊಂಬುಗಳು ಏನಿದಾವಲ್ಲ, ಆ ಕೊಂಬು ಯಾಕೆ ಅಂತಂದರೆ ಸರ್ವವನ್ನು ಬಲ್ಲವಲ್ಲ. ಯಾಕಂದರೆ ಈ ಪಶುಗಳಿಗೆ ಅದು ಉದಾಹರಣೆಗೆ ಎತ್ತು ಕೊಂಬುಗಳು ಇರ್ತಾರೆ. ಆ ಎತ್ತಿಗೆ ಕೊಂಬಿಲ್ಲ ಅಂತಂದರೆ ಹೇಗೆ ಕಾಣಿಸುತ್ತೆ? ಆ ಕೊಂಬುಗಳು ಯಾಕಂದರೆ ಆ ಕೊಂಬುಗಳ ಮುಖಾಂತರ ನಿಮಗೆ ಒಂದು ಸಂದೇಶವನ್ನು ಹೇಳುತ್ತೆ. ಹೇಗೆ ಮುನ್ನುಡಿಬೇಕು, ಅದು ಹೇಗೆ ನಿಮ್ಮ ದಾರಿಯಲ್ಲಿ ನಡೀತಾ ಹೋಗ್ಬೇಕು ಅಂತಕ್ಕಂಥದ್ದು. ಆ ದಾರಿಯಿಂದ ತೋರಿಸ್ಕೊಡ್ತಕ್ಕಂಥದ್ದು ಗುರು. ಹಾಗಾಗಿ ಕಬೀರದಾಸರು ಒಂದು ದೋಹೆ ಹೇಳ್ತಾರೆ, ನಾನು ಓದಬೇಕಾದ್ರೆ ನೆನಪಾಗುತ್ತೀನಿ. ಗುರು ಗೋವಿಂದ ದೋ ಕಡೆ ಕಾಪುರ್ ಲಾಭ ಪಾಯ ಬಲಿ ಗುರು ಆಗ ಅಪ್ಪನೇ ಗುರು ಗೋವಿಂದ ದೇವ ಬಂದಾಯ. ಏನೋ ಮಿಸ್ಟೇಕ್ ಆಗಿರ್ಬೇಕು ಅನ್ಸುತ್ತೆ. ಸೊ ಏನಂತಂದ್ರೆ, ಗುರು ಮತ್ತು ದೇವರು ನಿಮ್ಮ ಮುಂದೆ ನಿಲ್ಲಿಸಿದಾಗ, ಕಬೀರದಾಸರು ಹೇಳ್ತಾರೆ, ಗುರು ಮತ್ತು ದೇವರು ನಿಮ್ಮ ಮುಂದೆ ನಿಲ್ಲಿಸಿದಾಗ ಫಸ್ಟ್ ನಮಸ್ಕಾರ ಮಾಡೋದು ಹೇಗೆ ಅಂತ ಹೇಳಿ. ಹಾಗಾಗಿ ಕಬೀರದಾಸರು ಹೇಳ್ತಾರೆ, ಫಸ್ಟ್ ನಮಸ್ಕಾರ ಮಾಡೋದು ನಮ್ಮ ಗುರುಗೆ. ಯಾಕೆಂತ ಪ್ರಶ್ನೆ ಕೇಳಿದಾಗ ಕಬೀರದಾಸರು ಹೇಳ್ತಾರೆ, ದೇವರು ಹೇಗಿದ್ದಾನೆ, ದೇವರು ಎಲ್ಲಿ ಓಡಾಡ್ತಾನೆ, ದೇವರ ಹಾವಭಾವಗಳೇನು, ದೇವರು ಯಾಕೆ ಸೃಷ್ಟಿಯಾಗಿದ್ದಾನೆ, ದೇವರ ರೂಪ ಏನು, ದೇವರ ಕೆಲಸ ಏನು, ಇಡೀ ಅವನೊಂದು ಜೀವನ ಚರಿತ್ರವನ್ನು ಹೇಳ್ಕೊಡ್ತಕ್ಕಂಥದ್ದು ದೇವರೆಲ್ಲ ಗುರು. ಹಾಗಾಗಿ ಆ ಮಾರ್ಗವನ್ನು ಹೇಳ್ತಕ್ಕಂಥ ಗುರು. ಹಾಗಾಗಿ ಮೊದಲು ನಾನು ಗುರುಗೆ ನಮಸ್ಕಾರ ಮಾಡ್ತೇನೆ. ಹಾಗಾಗಿ ಆ ಗುರುವನ್ನ ದೇವರಿಗೆ ಹೋಲಿಸಿರ್ತಕ್ಕಂಥದ್ದು. ನೀವೇನಾದ್ರು ಕೆಲವು ಇದನ್ನ ಹೇಳ್ತಿರಲ್ಲ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತಕ್ಕಂಥದ್ದು. ವಿಷ್ಣು ಮಹೇಶ್ವರ ಆ ಸಾಲಿಗೆ ಈ ಗುರುವಿನ ಸ್ಥಾನ ಅಂತಕ್ಕಂಥದ್ದು. ನನ್ನ ಗುರುವೃಂದಕ್ಕೆ ಗುರು ಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು. ಜೀವನದಲ್ಲಿ ಶಿಸ್ತಿನಿಂದ ಇದ್ದರೆ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿಕೊಟ್ಟಿರುವ ಗುರುವೇ, ಸಹನೆ ನಿನ್ನದಾದರೆ ಸಕಲವನ್ನೂ ನಿನ್ನದಾಗಿಸಿಕೊಳ್ಳುವ ಸಾಮರ್ಥ್ಯ ನಿನ್ನಲ್ಲಿರುತ್ತದೆ ಎಂಬಂತಹ ಸ್ಫೂರ್ತಿದಾಯಕ ಸಲಹೆಗಳನ್ನು ನೀಡುವ ಗುರುವೇ, ವಿನಯದಿಂದ ಇದ್ದರೆ ವಿದ್ಯೆಯ ಜೊತೆಗೆ ವಿಜಯವನ್ನು ನಿನ್ನದಾಗಿಸಿಕೊಳ್ಳಬಹುದು ಎಂದು ಅರ್ಥೈಸುವ ಗುರುವೇ, ಬಾಳಿನಲ್ಲಿ ಸದಾ ಯಶಸ್ಸಿನ ಹಾದಿಯನ್ನು ಕಾಣು ಎಂದು ಅರಸುವ ಗುರುವೇ, ನಿನ್ನ ಋಣ ತೀರಿಸಲು 100 ಜನ್ಮ ಕೂಡ ಸಾಕಾಗುವುದಿಲ್ಲ ಗುರುವೇ, ಸದಾ ನಿನಗೆ ಋಣಿಯಾಗಿರುವೆ. ಧನ್ಯವಾದ. ಮೊದಲನೆಯದಾಗಿ ಎಲ್ಲ ನನ್ನ ಗುರುಗಳಿಗೆ ಗುರು ಪೂರ್ಣಿಮೆಯ ಶುಭಾಶಯಗಳು. ಗುರು ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ ಎಂದರ್ಥ, ರು ಎಂದರೆ ದೂರ ಮಾಡುವ ಎಂದರ್ಥ. ನಮ್ಮ ಜೀವನದಲ್ಲಿ ಅಂಧಕಾರವನ್ನು ದೂರ ಮಾಡಿ ನಮಗೆ ಜೀವನದಲ್ಲಿ ಒಳ್ಳೆ ದಾರಿ ತೋರಿಸುವವರನ್ನು ಗುರು
ಆಚರಿಸುತ್ತೇವೆ. ಬುದ್ಧರು ಈ ದಿನವನ್ನು ಬುದ್ಧರ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸುತ್ತಾರೆ. ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ದಾರಿ ಎಳೆದು ಪ್ರಥಮ ಗುರು ದಿನವೆಂದು ಆಚರಿಸುತ್ತಾರೆ. ಹಾಗೂ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿಯೂ ನಾವು ಈ ದಿನವನ್ನು ಆಚರಿಸುತ್ತೇವೆ. ನಾನು ನಮ್ಮ ಎಲ್ಲ ಗುರುಗಳಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. Thank you, Godavari, for your meaningful words.